ಇದು ಬಿಬಿಎಂಪಿಯ ಕಸ ಕರ್ಮಕಾಂಡ. ಇದು ರಾಮಕೃಷ್ಣನ ಕಳ್ಳ ಲೆಕ್ಕ. ನ್ಯೂಸ್ 18 ನಲ್ಲಿ ಇಂಚಿಂಚು ಮಾಹಿತಿಯನ್ನ ಬಹಿರಂಗ ಮಾಡ್ತೀವಿ. ಯಾವ ರೀತಿಯಾಗಿ ಕಸದ ವಿಚಾರದಲ್ಲಿ ಕೋಟಿಗಟ್ಟಲೆ ಅಲ್ಲಿ ಒಂದು ಹಗರಣ ಕೇಳಿ ಬರ್ತಾ ಇದೆ ಅಂತ. ಇದು ರಾಮನ ಲೆಕ್ಕ, ಕೃಷ್ಣ ಲೆಕ್ಕ ಅಂತ ಹಾಗೆ ಕಳ್ಳ ಲೆಕ್ಕವನ್ನ ಕೊಡ್ತಿದ್ದಾರೆ. ಕಸದಲ್ಲೂ ಕೂಡ ಕಾಸನ್ನ ಕದಿಯೋದಕ್ಕೆ ಈಗ ಕಳ್ಳ ಲೆಕ್ಕವನ್ನ ಕೊಡಲಾಗಿದೆ ಅನ್ನೋ ಮಾಹಿತಿ ನ್ಯೂಸ್ 18 ನಲ್ಲಿ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. ಯಾವ ರೀತಿಯಾಗಿ ಕಸದ ಮೂಲಕ ಸಹಸ್ರಾರು ಕೋಟಿಯ ಒಂದು ಹಗರಣವನ್ನ ಮಾಡಲಾಗಿದೆ ಅಂತ. ಇದು ಬಿಬಿಎಂಪಿಯ ಕಸ ಕರ್ಮಕಾಂಡ. 400 ಕೋಟಿ ಮೊತ್ತದ ಕಸದ ಹಗರಣ. ಸಿಐಡಿಗೆ ಈಗ ಆದೇಶವನ್ನ ಕೊಡಲಾಗಿದೆ. ಈ ಒಂದು ಹಗರಣದ ತನಿಖೆಯನ್ನ ಮಾಡಬೇಕು ಅಂತ ಸಿಐಡಿ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಕಸ ಸಾಗಿಸುವ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಕೇಳಿ ಬರ್ತಾ ಇದೆ. ಕಸ ಸಾಗಿಸಿದ ವಾಹನಗಳ ಬಗ್ಗೆ ಸುಳ್ಳು ಲೆಕ್ಕ ಕೊಡಲಾಗಿದೆ ಅನ್ನೋ ವಿಚಾರ. ಕಸ ಸಾಗಿಸಿದ್ದು 2600 ವಾಹನಗಳು ಮಾತ್ರ, ಆದ್ರೆ ಲೆಕ್ಕ ಕೊಟ್ಟಿದ್ದು 3600 ವಾಹನಗಳಷ್ಟು. ಹಾಗಾಗಿ ಕಸವನ್ನ ಸಾಗಿಸುವ ವಾಹನದ ಲೆಕ್ಕಾಚಾರದಲ್ಲಿ ಲೆಕ್ಕ ಕೊಡೋದ್ರಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತ ನ್ಯೂಸ್ 18 ನಲ್ಲಿ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುತ್ತಿಗೆದಾರರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಕಂಟಕ ಕಿಕ್ ಬ್ಯಾಕ್ ಅನ್ನ ಪಡೆದು ಬಿಲ್ ಅನ್ನ ಮಾಡಿದ್ರ ಅಧಿಕಾರಿಗಳು ಅನ್ನೊಂದು ಪ್ರಶ್ನೆ. ಸಿಐಡಿ ತನಿಖೆಯಿಂದ ಅಕ್ರಮ ಬಯಲಾಗುತ್ತಾ ಅನ್ನೊಂದು ವಿಶ್ವಾಸವನ್ನ ಇಡಲಾಗಿದೆ. ಅಕ್ರಮ ಬಯಲಾಗುತ್ತಾ, ಯಾವ ರೀತಿಯಾಗಿ ಅಕ್ರಮ ಆಗಿದೆ, ಗುತ್ತಿಗೆದಾರರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಇದು ಕಂಟಕದ ವಿಚಾರ. ಸಿಐಡಿಗೆ ಈಗ ಗೋಲ್ಮಾಲ್ ಕೇಸ್ ಹಸ್ತಾಂತರ ಆಗಿದೆ. ಆದೇಶವನ್ನು ಕೊಡಲಾಗಿದೆ. ಸಿಐಡಿ ಅವರು ಇದನ್ನ ತನಿಖೆ ಮಾಡಬೇಕು ಅಂತ ಸ್ವತಃ ಡಿಸಿಎಂ ಪರಮೇಶ್ವರ್ ಅವರೇ ಈ ಒಂದು ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಯಾವ ರೀತಿಯಾಗಿ ಎಷ್ಟು ವಾಹನಗಳು ಕಸವನ್ನ ಸಾಗಿಸಿದ್ವು, ಜೊತೆಗೆ ಎಷ್ಟು ವಾಹನದ ಲೆಕ್ಕವನ್ನ ಕೊಡಲಾಯಿತು, ಇದೆಲ್ಲವೂ ಕೂಡ ಅಕ್ರಮ ತನಿಖೆಯ ನಂತರ ಹೊರಬರುವ ವಿಶ್ವಾಸವಿದೆ. ಹಾಗಾದ್ರೆ ಏನಿದು 400 ಕೋಟಿಯ ಗೋಲ್ಮಾಲ್? ಯಾವ ರೀತಿಯಾಗಿ ಗೋಲ್ಮಾಲ್ ಅನ್ನು ಮಾಡಲಾಗಿದೆ? ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇದೆ. ಇರೋದು 75 ಕಾಂಪ್ಯಾಕ್ಟರ್, ಒಟ್ಟು 629 ವಾಹನಗಳ ಲೆಕ್ಕ ಇದೆ. ಆದ್ರೆ 489 ವಾಹನಗಳಿಂದ ಮಾತ್ರ ಕೆಲಸ ಆಗುತ್ತೆ. ಉಳಿದಂತ 140 ಕಾಂಪ್ಯಾಕ್ಟರ್ಗಳಿಗೆ ಸುಳ್ಳು ಲೆಕ್ಕವನ್ನ ಕೊಟ್ರ. ಸುಳ್ಳು ಲೆಕ್ಕದಲ್ಲಿ ನಕಲಿ ಬಿಲ್ ಅನ್ನ ಮಾಡಲಾಯ್ತಾ? ಈ ರೀತಿಯಾಗಿ 140 ಕಾಂಪ್ಯಾಕ್ಟರ್ಗಳ ಒಂದು ಸುಳ್ಳು ಲೆಕ್ಕವನ್ನ ಕೊಡಲಾಗಿದೆ ಅನ್ನೋ ಒಂದು ಸಂಶಯ ವ್ಯಕ್ತವಾಗಿದೆ. ಸುಳ್ಳು ಲೆಕ್ಕದಲ್ಲಿ ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿ ಆಟೋ ಟಿಪ್ಪರ್ಗಳ ಸುಳ್ಳು ಲೆಕ್ಕ 3584 ಆಟೋ ಟಿಪ್ಪರ್ಗಳು ಬಳಕೆ ಆಗಿದೆ ಕಸವನ್ನ ಸಾಗಿಸುವುದಕ್ಕೆ ಅನ್ನೊಂದು ಲೆಕ್ಕವನ್ನ ಕೊಟ್ಟಿದ್ದಾರೆ. ಆದ್ರೆ ಅಸಲಿಗೆ ಕೆಲಸ ಮಾಡ್ತಿರೋದು ಕೇವಲ 2537 ಆಟೋ ಟಿಪ್ಪರ್ಗಳು ಮಾತ್ರ. ಆ ಮೂಲಕ 1047 ಆಟೋ ಟಿಪ್ಪರ್ಗಳ ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿ ಪ್ರತಿ ತಿಂಗಳು ಆಟೋ ಟಿಪ್ಪರ್ಗೆ 60,000 ರೂಪಾಯಿಯನ್ನ ನೀಡಲಾಗುತ್ತೆ. ಅದೇ ರೀತಿಯಾಗಿ ಅಸಲಿಗೆ ಕೆಲಸ ಮಾಡ್ತಿರೋದು ಕೇವಲ 2537 ಟಿಪ್ಪರ್ಗಳು ಮಾತ್ರ. ಆದ್ರೆ ಹೆಚ್ಚುವರಿಯಾಗಿ 1047 ಆಟೋ ಟಿಪ್ಪರ್ಗಳು ಕೆಲಸ ಮಾಡ್ತಾವೆ ಅಂತ ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿ ಪ್ರತಿ ತಿಂಗಳು ಆಟೋ ಟಿಪ್ಪರ್ಗೆ ನೀಡಲಾಗುವಂತ 60,000, ಪ್ರತಿ ಟಿಪ್ಪರ್ಗೆ 60,000 ಅಂತ ಲೆಕ್ಕ ಹಾಕಿದ್ರೆ 8,047 ಎಷ್ಟು ಅಂತ ನೀವೇ ಲೆಕ್ಕ ಹಾಕಬಹುದು. ಸುಮಾರು 400 ಕೋಟಿಯಷ್ಟು ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಲಾಗಿದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸಿಐಡಿ ಮೂಲಕ, ತನಿಖೆಯ ಮೂಲಕ ಇದೀಗ ಈ ಒಂದು ಬೃಹತ್ ಅಕ್ರಮವನ್ನ 400 ಕೋಟಿಯಷ್ಟು ಅಕ್ರಮವನ್ನ ಹೊರತೆಗೆಯೋದಕ್ಕೆ ಈಗ ಡಿಸಿಎಂ ಪರಮೇಶ್ವರ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿಯ ಮತ್ತೊಂದು ಎಪಿಸೋಡ್ ಇದು. ನ್ಯೂಸ್ 18 ಕನ್ನಡದಲ್ಲಿ ನಾವು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಯಾವುದ್ರಲ್ಲಿ ದುಡ್ಡು ಮಾಡಿಲ್ಲ ಅಂತ. ನಾಯಿಗಳ ಒಂದು ಹೆಚ್ಚಾದಾಗ, ಹಾವಳಿ ಹೆಚ್ಚಾದಾಗ, ಬೀದಿ ನಾಯಿಗಳ ಹಾವಳಿ ಹೆಚ್ಚಾದಾಗ ಅದರಲ್ಲೂ ಅಕ್ರಮ, ರಸ್ತೆ ಗುಂಡಿಯಲ್ಲೂ ಅಕ್ರಮ. ಅದೇ ರೀತಿಯಾಗಿ ಈಗ ಕಸ ಸಾಗಿಸುವಂತಹ ಟಿಪ್ಪರ್ಗಳು, ಕಾಂಪ್ಯಾಕ್ಟರ್ಗಳು, ಇದರಲ್ಲೂ ಕೂಡ ಹಣವನ್ನ ದೋಚೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರ. ಹಾಗಾದ್ರೆ ಯಾವ ರೀತಿಯ ಲೆಕ್ಕ ಆಗಿದೆ ಎಲ್ಲವೂ ಕೂಡ ಸಿಐಡಿ ತನಿಖೆಯಲ್ಲಿ ಬಟಾ ಬಯಲಾಗುತ್ತೆ. ಈಗಾಗಲೇ ಆದೇಶ ಕೊಡಲಾಗಿದೆ. ಇನ್ನೇನು ಸಿಐಡಿಯ ಅಂಗಳಕ್ಕೆ ಈ ಒಂದು ಬೃಹತ್ ಆದಂತಹ ಹಗರಣ ಬರುತ್ತೆ. ಅದಾದ ನಂತರ ಸಿಐಡಿ ಅವರು ತನಿಖೆಯನ್ನ ಮಾಡ್ತಾರೆ. ಆಗ ಈ ಬೃಹತ್ ಆದಂತಹ ಹಗರಣ 400 ಕೋಟಿಯಷ್ಟು ಹಗರಣ ಹೊರಬೀಳುವಂತ ನಿರೀಕ್ಷೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್, ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ. ಶ್ಯಾಮ್, ಇದೀಗ ಸುಮಾರು 400 ಕೋಟಿಯಷ್ಟು ಬಿಬಿಎಂಪಿಯ
ಅನದರ್ ಎಪಿಸೋಡ್ ಅಂತ ಹೇಳಬೇಕಿದು. ಯಾವ ರೀತಿಯಾಗಿ ಅಕ್ರಮ ಆಗಿರ್ಬೋದು ಅನ್ನೋದು ಶಂಕೆ ಇದೆ. ಸಿಐಡಿ ಅಂಗಳಕ್ಕೆ ಎಷ್ಟೊತ್ತಿಗೆ ಹೋಗ್ಬೋದು ಇದು? ಪ್ರಮುಖವಾಗಿ ಅವಿನಾಶ್, ಇನ್ನೂ ಕೂಡ ಇದು ನಾನು ಫಸ್ಟಿಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ, ಇನ್ನೂ ಕೂಡ DCM CID ತನಿಖೆಗೆ ಆದೇಶ ಮಾಡಿಲ್ಲ. ಈ ತನಿಖೆಗೆ ನಿರ್ಧಾರ ತಗೊಂಡಿದ್ದಾರೆ, ಮಾಡೋಕೋ ಬೇಡ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಪ್ರಮುಖವಾಗಿ ಏನು ಪ್ರತಿ ವರ್ಷ 800 ರಿಂದ 900 ಕೋಟಿ ರೂಪಾಯಿಯಷ್ಟು ಹಣವನ್ನು ಬೆಂಗಳೂರಿನ ಕಸ ನಿರ್ವಹಣೆಗೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಆ ಕಸ ನಿರ್ವಹಣೆಗೆ ಆಗ್ತಾ ಇರೋಂಥದ್ದು ಏನು, ಎಷ್ಟು ವಾಸ್ತವವಾಗಿ ಖರ್ಚಾಗ್ತದೆ, ಇಲ್ಲಿ ಕೊಟ್ಟಿರೋಂಥದ್ದು ಏನು ಕಸ ಸಂಗ್ರಹಣೆ ಮತ್ತು ವಿಲೇವಾರಿಗೆ ಏನು ಆಟೋ ಟಿಪ್ಪರು ಮತ್ತು ಕಾಂಪ್ಯಾಕ್ಟರ್ಗಳೇನಿದೆ ಅದು ದಾಖಲೆಯಲ್ಲಿ ಇರೋದು ಒಂದು, ವಾಸ್ತವದಲ್ಲಿ ಇರೋದೇ ಒಂದು. ಇಷ್ಟು ದಿನ ಕೇಳ್ಬರ್ತಾ ಇದ್ದಿದ್ದು ಬರೀ ಒಂದು ಏನು ವಾಸ್ತವ ಸುಳ್ಳು ಲೆಕ್ಕ ಕೊಡ್ತೀರಿ ಅಂತ. ಆದರೆ ನ್ಯೂಸ್ 18 ಕನ್ನಡ ಪ್ರಥಮ ಬಾರಿಗೆ ಎಷ್ಟು ಕಾಂಪ್ಯಾಕ್ಟರ್ ನಕಲಿ ಅಂದರೆ ಬರೀ ಬಿಲ್ಲಲ್ಲಿದೆ, ವಾಸ್ತವ ಎಷ್ಟಿದೆ, ನಕಲಿಯಾಗಿ ಎಷ್ಟು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಪಕ್ಕಾ ಲೆಕ್ಕವನ್ನು ಕೊಟ್ಟಿದೆ. ನಾನು ನಿಮ್ಗೆ ಈಗಾಗಲೇ ದಾಖಲೆಯನ್ನು ಪ್ರಸ್ತುತಪಡಿಸಿದಂಗೆ ಒಟ್ಟು BBMP ವ್ಯಾಪ್ತಿಯಲ್ಲಿ 629 ಕಾಂಪ್ಯಾಕ್ಟರ್ಗಳಿದೆ. ಅದರಲ್ಲಿ BBMPಯ 75 ಸ್ವಂತದ 75 ಕಾಂಪ್ಯಾಕ್ಟರ್ ಲಾರಿಗಳಿದೆ ಅಂತ ಹೇಳಲಾಗ್ತಾ ಇತ್ತು. 629 ಅದಕ್ಕೆ ಆ ಒಂದು ಪ್ರತಿಯೊಂದು ಈ ಒಂದು ಏನು ತಪ್ಪು ಲೆಕ್ಕ ಕೊಟ್ಟಿದ್ದಾರಲ್ಲ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಪ್ರತಿಯೊಂದು ಕಾಂಪ್ಯಾಕ್ಟರ್ಗಳಿಗೆ RFID ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟು ಅದನ್ನ ಆ ಒಂದು ಏನು ನಿಗದಿತವಾಗಿ ಕಸ ತಗೊಂಡು ಹೋಗುವಂತಹ ಬೆಳ್ಳಳ್ಳಿ ಪ್ಲಾಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ಲಾಂಟ್ಸ್ ಇರ್ಬೋದು, ಒಂದು ಕ್ವಾರಿ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಆ ಸ್ಥಳಕ್ಕೆ ಹೋದಾಗ ಅಲ್ಲಿ RFID ಮೂಲಕ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿದಾಗ ಸ್ಥಳೀಯವಾಗಿ ಅಲ್ಲಿರುವಂತಹ ಅಧಿಕಾರಿಗಳು ನೇರವಾಗಿ ಎಷ್ಟು ಗಾಡಿಗಳು ಬಂದಿದೆ ಅನ್ನೋ ಒಂದು ದತ್ತಾಂಶ ಈ ಒಂದು ಕೇಂದ್ರ ಕಚೇರಿಯಲ್ಲಿ ಇರುವಂತಹ ಸರ್ವರ್ ಅಲ್ಲಿ ಸಿಕ್ತಿತ್ತು. ಇದೇ ರೀತಿ ಅದನ್ನ ಪರಿಶೀಲನೆಗೆ ಒಳಪಡಿಸಿದಾಗ 629 ಏನು ಲೆಕ್ಕ ಕೊಟ್ಟಿದ್ರು ಆದ್ರೆ ಅಸಲಿಗೆ ಇರುವಂತದ್ದು ಕೇವಲ 489 ಮಾತ್ರ. ಉಳಿದಂತಹ 140 ಕಾಂಪ್ಯಾಕ್ಟ್ಗಳು ಕೇವಲ ದಾಖಲೆಗಳಲ್ಲಿದೆ, ಅಸಲಿಯಾಗಿ ಅಂತಹ ವೆಹಿಕಲ್ಗಳೇ ಇಲ್ಲ. ಆ ಬಗ್ಗೆ ಸುಳ್ಳು ಲೆಕ್ಕನ ಕೊಟ್ಟಿದ್ದಾರೆ. ಇದನ್ನ ಏನು ನ್ಯಾಷನಲ್ ಒಂದು ಏನು ಟ್ರಾನ್ಸ್ಪೋರ್ಟೇಷನ್ ಡಾಟಾಬೇಸ್ಗೆ ಹಾಕಿದಾಗ ಈ ಒಂದು ಕಳ್ಳ ಏನು ಮಾಹಿತಿ ಕೊಟ್ಟಿದ್ರು ಗುತ್ತಿಗೆದಾರರು, ಕಸದ ಗುತ್ತಿಗೆದಾರರು, ಅದು ಬಯಲಾಗಿದೆ. ಇದನ್ನ ನ್ಯೂಸ್ 18 ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಅದೇ ರೀತಿ ಈ ಒಂದು ಆಟೋ ಟಿಪ್ಪರ್ಗಳನ್ನು ತಗೊಂಡಾಯ್ತು ಅಂತಂದ್ರೆ ಅದಕ್ಕೆ ಒಂದು ಇದು ಆಟೋ ಬಿನ್ ಒಂದು ಟಿಪ್ಪರ್ ಅನ್ನೋ ಆಪ್ ಅನ್ನು ಕೂಡ BBMP ಅದನ್ನ ಇಂಟ್ರೊಡ್ಯೂಸ್ ಮಾಡ್ತು. ಆ ಒಂದು ಆಪ್ ಅನ್ನ ಅಲ್ಲಿ ಹಾಕಿದಾಗ ಅದರ ದತ್ತಾಂಶಗಳನ್ನ ಕಲೆ ಹಾಕಿದಾಗ ಇಲ್ಲಿ ಅಸಲಿಗೆ ಅಪ್ಲೋಡ್ ಮಾಡಿದ್ದು 3584 ಅಂತ ಹೇಳಿತ್ತು. ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ ಕೇವಲ 2537 ಆಟೋ ಟಿಪ್ಪರ್ ಮಾತ್ರ ಬೆಂಗಳೂರಿನಲ್ಲಿ ಇರುವಂತದ್ದು. ಉಳಿದಿರುವಂತಹ 1047 ಆಟೋ ಟಿಪ್ಪರ್ಗಳು ಅಂದ್ರೆ ಸುಮ್ಮನೆ ಅಂದ್ರೆ ಕೆಲವು ಸತಿ ಮಲ್ಟಿಪಲ್ ಎಂಟ್ರೀಸ್ ಮಾಡಿರುವಂತದ್ದು, ದಾಖಲೆಗಳೇ ಇಲ್ಲದೆ ಇರುವಂತದ್ದು ಕಂಡು ಬಂದಿದೆ. ಅಂದ್ರೆ 1047 ಆಟೋ ಟಿಪ್ಪರ್ಗಳು ಇಲ್ಲದೆ ಇರುವಂತಹ ಹೆಸರಿನಲ್ಲಿ ಗುತ್ತಿಗೆದಾರರು ಬಿಲ್ಲನ್ನ ಪಡ್ಕೊಂಡಿರೋದು ಜಗತ್ ಜಾಹೀರಾಗಿದೆ. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 350 ರಿಂದ 400 ಕೋಟಿಗೂ ಹೆಚ್ಚು ಒಂದು ಹಗರಣ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸದ್ಯದಲ್ಲೇ ಈ ಒಂದು 500 ರಿಂದ 600 ಪೇಜ್ ದಾಖಲೆಗಳು ಈಗಾಗಲೇ BBMP ಆಯುಕ್ತರ ಕೈ ಸೇರಿದ್ದು, ಸದ್ಯದಲ್ಲೇ ಈ ಒಂದು ರಿಪೋರ್ಟ್ ಅನ್ನ DCM ಪರಮೇಶ್ವರ್ ಅವರಿಗೆ ಇವರು ಹ್ಯಾಂಡ್ ಓವರ್ ಮಾಡಲಿದ್ದಾರೆ. ಆನಂತರ ಈ ಒಂದು ವಿಚಾರ, ಈ ಒಂದು ಪ್ರಕರಣ CID ತನಿಖೆಗೆ ಕೊಡ್ತಾರೆ ಅನ್ನೋದು ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಅಂತಿಮವಾಗಿ ಇನ್ನಷ್ಟೇ ನಿರ್ಧಾರ ಆಗಬೇಕಾಗಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಈ ಒಂದು ಕಸದಲ್ಲಿ ಬಿಲ್ ಆಗ್ತಾ ಇತ್ತು, ನಕಲಿ ಬಿಲ್ ಆಗ್ತಾ ಇತ್ತು ಅಂತ. ಆದ್ರೆ ಅಸಲಿಗೆ ಏನು ಅನ್ನೋದನ್ನ ತಂತ್ರಜ್ಞಾನದ ಸಹಾಯದಿಂದ BBMP ಘನತ್ಯಾಜ್ಯ ಇಲಾಖೆ ಅಧಿಕಾರಿಗಳು ಕೊನೆಗೂ ಬಯಲು ಮಾಡಿರೋದು ಇದೀಗ ನಿಮ್ಮ ಮುಂದೆ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್.